ಹಾವೇರಿ ನಗರಸಭೆಯ ಉಪಾಧ್ಯಕ್ಷರಾಗಿ ಶ್ರೀಯುತ ಮಲ್ಲಿಕಾರ್ಜುನ್ ಸಾತೇನಹಳ್ಳಿ ಅವರು ಆಯ್ಕೆಯಾಗಿದ್ದಾರೆ. ಅವರು ಪಕ್ಷದಲ್ಲಿ ಕೂಡ ಹಿರಿಯರಿದ್ದಾರೆ, ಉತ್ತಮ ಆಡಳಿತದ ಅನುಭವ ಕೂಡ ಹೊಂದಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಉತ್ತಮವಾದ ಒಂದು ಪ್ರಯೋಜನ ಮೂಲಕ ಜಾರಿಗೊಳಿಸುವ ಮೂಲಕ ಒಂದು ಉತ್ತಮ ಜನಸೇವೆಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಉಪಾಧ್ಯಕ್ಷರಿದ್ದಾರೆ, ಅವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಈಗ ಪಡೆಯುತ್ತೇವೆ. ನಮ್ಮನ್ನು ಜನತೆ ವಿಶ್ವಾಸ ಇಟ್ಟು ಇವತ್ತು ನಾವು ಯಾವುದೇ ಒಂದು ಕಾರ್ಯಗಳಲ್ಲಿ ಭಾಗವಹಿಸಿದರೂ ಕೂಡ ಜನ ನಮ್ಮನ್ನು ಭಯಂಕರ ವಿಶ್ವಾಸದಿಂದ ನೋಡ್ತಾರೆ. ಆ ವಿಶ್ವಾಸನೇ ಇವತ್ತು ನಮಗೆ ಅಧಿಕಾರ ಸಿಗೋಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ ನಾನು ತಿಳಿಸ್ತೀನಿ. ನಾವು ಈಗ ಹಾವೇರಿ ಜನತೆಗೆ ಜನನೂ ನಮಗಷ್ಟು ಸಹಕಾರ ಕೊಟ್ಟು ನಾವು ಅವ್ರಿಗೆ ಅಷ್ಟು ಸಹಕಾರದಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅಗದಿ ಅನುಭವಿಕವಾಗಿ ನಾವು ತಿಳುವಳಿಕೆಯಿಂದ ಮಾಡಿ ಜನಗಳಿಗೆ ಸಹಕಾರ ತೊಗೊತೀವಿ ಅನ್ನೋ ಒಂದು ಅಭಿಪ್ರಾಯ ನಾನು ತಿಳಿಸೋಕ್ಕೆ ಅಪೇಕ್ಷೆ. ನಮ್ಮ ಹಾವೇರಿಗೆ ನೀರಿನ ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನು ನಾವು ಈಗಾಗಲೇ ನಾವು ಇದರಿಂದ ಡ್ಯಾಮ್ನಿಂದ ನೀರು ತೊಗೊಂಡು ನಾವು ಹೆಗ್ಗೇರಿ ಕೆರೆ ತುಂಬಿಸ್ಕೊಂಡು ನಾವು ಹೆಗ್ಗೇರಿ ಕೆರೆಯಿಂದ ನಮ್ಮ ಹೊಂಡಕ್ಕೆ ನೀರು ಬಿಟ್ಕೊಂಡು ಜನತೆಗೆ ಅನುಕೂಲ ಮಾಡಿಕೊಡುವಂಥ ಒಂದು ದೇವಸ್ಥಾನ ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಇನ್ನೂ ಅದರ ಮುಂದೆ ಕೂಡ ನಾವು ಅಗದಿ ಜನಗಳಿಗೆ ಬೇಕಾದಂಥ ಸವಲತ್ತುಗಳನ್ನ ಅಗದಿ ಸ್ವಚ್ಛಾರದಿಂದ ಅವ್ರಿಗೆ ಮಾಡಿಕೊಡ್ತೇವೆ ಅಂತ ಈ ಮೂಲಕ ವಿಶ್ವಾಸ ವ್ಯಕ್ತಪಡಿಸ್ತೀವಿ. ನಿಮಗೆ ಎಷ್ಟು ಹಳ್ಳಿ ಬರ್ತದೆ ಸರ್? ನಮಗೆ ಹಳ್ಳಿ 88 ಹಳ್ಳಿ ಬರ್ತಾವೆ ರೀ ಟೋಟಲ್. ಆದ್ರೆ MP ಕ್ಷೇತ್ರಕ್ಕೆ ಹೋದ್ರೆ ನಮ್ಮದು ಒಂದು ZP ಇದಕ್ಕೆ ಹೋಗುತ್ತೆ, ಬ್ಯಾಡಿಗೆ ಹೋಗುತ್ತೆ, ಹನಗಲ್ಗೆ. ಹಿಂಗಾಗಿ ನಮ್ಗೆ ZP ಕ್ಷೇತ್ರ ನಮ್ಗೆ ಹತ್ತಿಮುತ್ತ ಒಂದು ಜಾಸ್ತಿ ಆಗ್ತದೆ. ನಮ್ಗೆ ಹನಗಲ್ ಕಮ್ಮಿಯಾಗಿ ಈ ZP ಒಂದು ಜಾಸ್ತಿ ಬರ್ತದೆ. ನಮ್ಮ ಹಳ್ಳಿ ಲೆಕ್ಕಕ್ಕೆ ನಮ್ಗೆ 88 ಹಳ್ಳಿ ಬರ್ತಾವೆ ನಮ್ಮ ಒಟ್ಟು ಟೋಟಲ್ ಹಾವೇರಿ ತಾಲೂಕು. ಈಗ ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಮನೆಗಳ ಬೇಡಿಕೆ ಸ್ವಲ್ಪ ಇದೆ ಸರ್? ಭಾಳ ಇದೆ ರೀ. ಆಶ್ರಯ ಏನಿದೆ ಅಂದರೆ ಸ್ವಲ್ಪ ಗೊಂದಲಮಯವಾಗಿತ್ತು. ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಈ ಹಿಂದಿನ ಶಾಸಕರ ಜೊತೆಗೆ ಮಾತಾಡಿದ್ದೀವಿ. ಆದಷ್ಟು ಬೇಗ ಜನತೆಗೆ ಒಂದು ಒಳ್ಳೆಯ ಸವಲತ್ತುಗಳು ಕೊಡೋ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ ಅಂತ ಈ ಸಮಾರಂಭದಲ್ಲಿ ತಿಳಿಸೋಕ್ಕೆ. ಆಮೇಲೆ ನಿಮ್ಮಲ್ಲಿ ಈಗ ಟ್ಯಾಕ್ಸ್ ಸಿಸ್ಟಮ್ ಹೆಂಗೆ ಸರ್ ಮೊದಲಿಗಿಂತ? ಈಗ ಮೊದಲಿಗಿಂತ ಜಾಸ್ತಿ ಆಗಿದೆ. ಯಾಕಂದ್ರೆ ನಮ್ಮ ಆಡಳಿತ ಇಲ್ಲುವಾಗ ಸ್ವಲ್ಪ ಏನಾಯಿತು, ಸರ್ಕಾರದಿಂದ 30% ಜಾಸ್ತಿ ಮಾಡ್ಬೇಕಂತ ಬಂದಾಗ 30% ಜಾಸ್ತಿ ಮಾಡಿಬಿಟ್ರು ಅಧಿಕಾರಿಗಳು. ಯಾಕಂದ್ರೆ DC ಆಡಳಿತ ಇರೋದ್ರಿಂದ 30% ನಾವು ಜಾಸ್ತಿ ಮಾಡಿಬಿಟ್ರು. ಜನತೆಗೆ ಹೊರೆಯಾಗಿದೆ ಇವಾಗ. ಆದರೂ ಸ್ವಲ್ಪ ಈಗ ನಮ್ಮಲ್ಲಿ 75 ಪೈಸೆ ವಸೂಲಾಗಿದೆ. ಇನ್ನು 25 ಪೈಸೆ ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ನಾವು ಟ್ಯಾಕ್ಸ್ ವಸೂಲಿ ಮಾಡಲೇಬೇಕು, ಅನಿವಾರ್ಯ. ಈಗ ಜನತೆಗೆ ನಾವು ಸವಲತ್ತು ಕೊಡ್ಬೇಕಂದ್ರೆ ನಮಗೆ ಬರ್ತಕ್ಕಂಥ ಬಾಕಿಗಳನ್ನ ಅವ್ರು ಕಟ್ಟಿ ನಾವೇನಾದರೂ ಸವಲತ್ತುಗಳು ಕೊಡೋಕ್ಕೆ ಸಾಧ್ಯ ಐತಿ. ಈಗ ಅಭಿವೃದ್ಧಿ ವಿಷಯದಲ್ಲಿ ನೀವೀಗ ಸರ್ಕಾರದಿಂದ ಯಾವ ರೀತಿ ಅನುದಾನ ಎಕ್ಸ್ಪೆಕ್ಟ್ ಮಾಡ್ತೀವಿ? ಈಗ ನಮ್ಮ ಕೆಲವೊಂದು ಏನಿದೆ ಅಂದರೆ ನಗರ ಉತ್ಥಾನದಲ್ಲಿ ಆಗಿದ್ದಂಥ ಕೆಲಸಗಳು ಭಾಳ ಇದ್ದಾವೆ, ಅವು ಪೆಂಡಿಂಗ್ ಇದ್ದಾವೆ. ಅವು ಒಂದು DMAಯಲ್ಲಿ ಹೋಗಿ ಕೂತಿದ್ದಾವೆ. ಅದನ್ನೊಂದು ಸ್ವಲ್ಪ ನಾವು ಶಾಸಕರ ಜೊತೆ ಮಾತಾಡಿಕೊಂಡು ಆ DMAದಿಂದ ಅದನ್ನೊಂದು ಕ್ಲಿಯರ್ ಮಾಡಿಸ್ಕೊಂಬಂದ್ರೆ ನಮ್ಮ ಹಾವೇರಿ ಸುಮಾರು ಒಂದು 50 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಒಂದು ಇದು ಕೆಲಸ ಕಾರ್ಯಗಳು ನಡೀತವೆ. ಈಗ ನಿಮಗೆ ಆಡಳಿತದಲ್ಲಿ ಎಲ್ಲ ನಿಮ್ಮ ಸದಸ್ಯರು ಯಾವ ರೀತಿ ಸಹಕಾರ ನಾವು ಹೇಳಿದ್ದೇವೆ ರೀ. ಯಾಕಂದ್ರೆ ನಾವು ಈಗ ಮೊನ್ನೆ ಆಗಿರೋದ್ರಿಂದ ಸಹಕಾರ ಕೊಡ್ರಿ ಅಂತ ಕೇಳಿದೆವು. ಯಾಕಂದ್ರೆ ನೀವು ಸಹಕಾರ ಕೊಟ್ಟರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಐತೆ, ಇಲ್ಲದೇ ಇದ್ರೆ ಮಾಡೋಕ್ಕಾಗಲ್ಲ. ನಿಮ್ಮ ಸಹಕಾರ ನಮಗೆ ಬೇಕು, ನಮ್ಮ ಸಹಕಾರನೇ ಬೇಕು. ಮತ್ತು ಮೇಲಾಗಿ ಸಾರ್ವಜನಿಕ ಸಹಕಾರ ಅತಿ ಅವಶ್ಯ ಐತೆ ಅಂತ ನನ್ನ ಅಭಿಪ್ರಾಯ. ಹೌದು.